ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 11ನೆಯ ವಾರ, ಜೂನ್ 21, 2024 ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 6ನೇ ಅಧ್ಯಾಯ 19ರಿಂದ 23ರವರೆಗಿನ ವಚನಗಳು. ಆ ಸಮಯದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಇಹಲೋಕದಲ್ಲಿ ಆಸ್ತಿಪಾಸ್ತಿಯನ್ನು ಶೇಖರಿಸಿಡಬೇಡಿ. ಇಲ್ಲಿ ತುಕ್ಕು ಹಿಡಿದೀತು, ನುಸಿ ಹೊಡೆದೀತು, ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ. ಅಲ್ಲಿ ತುಕ್ಕು ಹಿಡಿಯದು, ನುಸಿ ಹೊಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಕಣ್ಣೇ ದೇಹಕ್ಕೆ ದೀಪ. ನಿನ್ನ ಕಣ್ಣು ಸರಿಯಿದ್ದರೆ ದೇಹವೆಲ್ಲ ಕಾಂತಿಮಯವಾಗುವುದು. ಅದು ಕೆಟ್ಟಿದ್ದರೆ ನಿನ್ನ ದೇಹವೆಲ್ಲ ಕತ್ತಲೆಮಯವಾಗುವುದು. ನಿನ್ನೊಳಗಿರುವ ಬೆಳಕೆ ಕತ್ತಲೆಯಾದಲ್ಲಿ ಅದೆಂಥ ಕರಾಳ ಕತ್ತಲೆಯಾಗಿರಬಹುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಈ ಲೋಕದಲ್ಲಿ ಆಸ್ತಿಯನ್ನು ಸಂಪಾದಿಸಬೇಡಿ, ಅವೆಲ್ಲವೂ ವ್ಯರ್ಥ. ಬದಲಿಗೆ ನಿಮ್ಮ ಆಸ್ತಿಪಾಸ್ತಿಗಳನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಕೂಡಿಟ್ಟುಕೊಳ್ಳಿ, ಅಲ್ಲಿ ಕಳ್ಳರಿಲ್ಲ ಎಂದು ನುಡಿಯುತ್ತಾರೆ. ಮಾನವ ಕುಲ ಇಂದು ನಂಬಿರುವ ದೇವರೆಂದರೆ ಹಣ. ಅವನು ಹೆಣವಾದಾಗ ಅದು ಉಪಯೋಗಕ್ಕೆ ಬರುವುದಿಲ್ಲವೆಂಬುದನ್ನು ಅವನು ಇನ್ನೂ ಅರಿತಿಲ್ಲ. ಪ್ರಿಯರೇ, ಇಂದು ಹಣ ನಮ್ಮ ಕಣ್ಣಿಗೆ ಕಾಣುವ ದೇವರಂತಿದೆ. ಆದರೆ ನಾವು ಸತ್ತಾಗ ಅದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲವೆಂಬುದು ನಮಗೆ ತಿಳಿದಿದ್ದರೂ ನಮಗೆ ಇನ್ನೂ ಬುದ್ಧಿ ಬಂದಿಲ್ಲವೆಂಬುವಂತಿದೆ ಇಂದಿನ ಪರಿಸ್ಥಿತಿ. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ನೀವು ಹಣವನ್ನು ಕೂಡಿಟ್ಟುಕೊಳ್ಳಬೇಡಿ ಎನ್ನುತ್ತಿರುವಾಗ, ಇಂದಿನ 1ನೇ ವಾಚನದಲ್ಲಿ ಸಂತ ಪೌಲರು, ನಾನು ಈ ವಿಶ್ವದಲ್ಲಿ ಯಾವುದೇ ರೀತಿಯ ಮಹಿಮೆ ಪಡೆದರೂ ಅವೆಲ್ಲವೂ ವ್ಯರ್ಥ, ಏಕೆಂದರೆ ಪ್ರಭು ಕ್ರಿಸ್ತರ ಹೆಸರಿನ ಎದುರಿಗೆ ಯಾವ ಮಹಿಮೆಗೂ ಬೆಲೆ ಇಲ್ಲ ಎನ್ನುತ್ತಾರೆ. ಹಣವನ್ನು ಸೇರಿಸಬೇಡಿ ಎಂಬುದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಾವು ದುಡಿಯುವುದು ಬೇಡ, ಕಷ್ಟಪಡುವುದು ಬೇಡ ಎಂಬುದಲ್ಲ ಇದರ ಅರ್ಥ. ಆದರೆ ಪರರ ಆಸ್ತಿಯನ್ನು ದೋಚುವವರಿಗೆ, ನಮ್ಮ ಇಡೀ ಬದುಕನ್ನು ಹಣ ಸಂಪಾದಿಸುವುದಕ್ಕಾಗಿ ಮೀಸಲಿಡುವವರಿಗಾಗಿ ಒಂದು ಮಾರ್ಗದರ್ಶನವಾಗಿ ಇಂದಿನ ಶುಭ ಸಂದೇಶ ನಮಗೆ ದಾರಿ ತೋರಿಸುತ್ತದೆ. ನಮ್ಮ ಆಸ್ತಿಯನ್ನು, ನಮ್ಮ ಸೌಲಭ್ಯಗಳನ್ನು ಪರರಲ್ಲಿ ಹಂಚಿಕೊಂಡು ಇಂದಿನ ಶುಭ ಸಂದೇಶಕ್ಕೆ ಸಾಕ್ಷಿಯಾದರೆ ನಮ್ಮ ಆಸ್ತಿ ಸ್ವರ್ಗದಲ್ಲಿ ಹೆಚ್ಚಿಸಲ್ಪಡುವುದು. ಸಂತರ ಸ್ಮರಣೆ. ಇಂದು ಸಂತ ಅಲೋಷಿಯಸ್ ಗೊನ್ಜಾಗರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ 1568ರಿಂದ 1591ರವರೆಗೆ. ಆತ್ಮೀಯರೇ, ಸಂತ ಅಲೋಷಿಯಸ್ ಗೊನ್ಜಾಗ ಇವರು ರೋಮ್ ಸಾಮ್ರಾಜ್ಯದ ರಾಜಕುಮಾರ ಮಾರ್ಕ್ವೆಸ್ ಫರ್ಡಿನಾಂಡ್ ರವರ ಸುಪುತ್ರ. ಬಾಲ್ಯದಲ್ಲಿ ಮಹಾಯೋಧನಾಗುವ ಕನಸು ಕಂಡಿದ್ದ ಇವರಿಗೆ ಆಧ್ಯಾತ್ಮಿಕತೆ ಸೆಳೆಯುತ್ತದೆ ಹಾಗೂ ಗುರುವಾಗುವ ಹಂಬಲ ಹೆಚ್ಚಾಗುತ್ತದೆ. ಗುರುಮಠವನ್ನು ಸೇರದಂತೆ ತಮ್ಮ ತಂದೆಯು ಒಡ್ಡಿದ್ದ ಹಲವು ಯೋಜನೆಗಳಿಗೆ ಸಿಕ್ಕಿಕೊಳ್ಳದೆ ಯೇಸು ಸಭೆಯನ್ನು ಸೇರುತ್ತಾರೆ. ಆಳವಾದ ಪ್ರಾರ್ಥನಾ ಜೀವನವನ್ನು ನಡೆಸುತ್ತಾ ಪ್ಲೇಗ್ ರೋಗಿಗಳ ಸೇವೆಗೆ ನಿಲ್ಲುತ್ತಾರೆ. ಕೊನೆಗೆ ತಮ್ಮ ಯೌವನದ ದಿನಗಳಲ್ಲೇ ಸಾವಿನ ಬಾಗಿಲನ್ನು ತಟ್ಟುತ್ತಾರೆ. ಸಂತ ಅಲೋಷಿಯಸ್ ಗೊನ್ಜಾಗರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.